ಸಂಖ್ಯೆಗಳನ್ನು ಎರಡರಷ್ಟು ಮಾಡುವುದು. ಈಗ ನಾವು ಯಾವುದಾದರೂ ಒಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ. ಉದಾಹರಣೆಗೆ 23. ಈ 23ಅನ್ನ ಎರಡರಷ್ಟು ಮಾಡಬೇಕು. ಹೇಗೆ? ಎರಡು ವಿಧಾನದಿಂದ ನಾವು ಈ ಸಂಖ್ಯೆಯನ್ನು ಎರಡರಷ್ಟು ಮಾಡಬಹುದು. ಒಂದು, 23ಅನ್ನ 23ರಿಂದ ಕೂಡಬೇಕು. ಅಂದರೆ 23ಕ್ಕೆ 23ಅನ್ನ ಕೂಡಿದರೆ ನಮಗೆ ಎರಡರಷ್ಟಾಗುತ್ತೆ. ನೋಡಿ, 23ಅನ್ನ ಕೂಡಿದರೆ 46 ಉತ್ತರ ಬರುತ್ತೆ. ಇನ್ನೊಂದು ಎರಡನೆಯದು, 23ಅನ್ನ 2ರಿಂದ ಗುಣಿಸಬೇಕು. ಆಗ ಈ 23 ಎರಡರಷ್ಟಾಗುತ್ತೆ. 2 3 6, 2 2 4, ಎರಡರಷ್ಟು ಉಂಟಾಗುತ್ತೆ. ಈ ನಾವು ಎರಡು ವಿಧಾನದಿಂದ ನಾವು ಒಂದು ಅದೇ ಸಂಖ್ಯೆಯಿಂದ ಕೂಡುವಂಥದ್ದು, ಇನ್ನೊಂದು 2ರಿಂದ ಗುಣಿಸುವಂಥದ್ದು. ಹೀಗೆ ಮಾಡಿದರೆ ಒಂದು ಸಂಖ್ಯೆಯನ್ನ ಎರಡರಷ್ಟು ಮಾಡಬಹುದು. ಇದನ್ನು ನಾವು ಮನಸ್ಸಿನಲ್ಲೇ ಲೆಕ್ಕಾಚಾರ ಮಾಡಬೇಕು. ಇನ್ನು ಹೆಚ್ಚು ಹೆಚ್ಚು ಉದ್ದ ಅಂದರೆ 100 ಸ್ಥಾನ ಅಂಕಿಗಳು ಅಥವಾ 1000ದ ಸ್ಥಾನದಲ್ಲಿರುವ ಅಂಕಿಗಳನ್ನು ಕೊಟ್ಟಾಗ ಎರಡರಷ್ಟು ವೇಗವಾಗಿ ಹೀಗೆ ಮಾಡೋದು ಈಗ ನೋಡೋಣ. ಈಗ ಅದೇ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. 23 ಎರಡರಷ್ಟು ಮಾಡಬೇಕು. ಈಗ ಮೊದಲು ನಾವು ಒಂದೊಂದು ಅಂಕಿಯನ್ನು ನಾವು ಎರಡರಷ್ಟು ಮಾಡೋದು ತುಂಬ ಸುಲಭ. ನೋಡಿ, 2ಅನ್ನ ಎರಡರಷ್ಟು ಮಾಡಿ, 2ಅನ್ನ 2ರಿಂದ ಗುಣಿಸಿ. ಇಲ್ಲಿ ಬರುವಂಥದ್ದನ್ನ 2ರಿಂದ ಗುಣಿಸ್ಬಿಡೋದು. 2ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತಿರುತ್ತೆ ನಮಗೆ. ಹಾಗಾಗಿ ಮೊದಲನೇದು 2, 2 2 4. ಇನ್ನು ಈ 3 ಸಹ 2ರಿಂದ ಗುಣಿಸಿ, 3 2 6, 46 ಉತ್ತರ ನಮಗೆ ಬಂತು. ಎರಡರಷ್ಟು ಮಾಡಿದ್ದೀವಿ. ಈಗ ಇನ್ನೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. 453ಅನ್ನ ಎರಡರಷ್ಟು ಮಾಡಿ ಅಂತ ಹೇಳಿದ್ದಾನೆ. ಈಗ ಮೊದಲು ಬಲಭಾಗದಿಂದ ನೋಡೋಣ. 4ರನ್ನ ಎರಡರಷ್ಟು ಮಾಡುವುದು ತುಂಬ ಸುಲಭ. 4ರಿಂದ 2ಅನ್ನ ಗುಣಿಸೋದು. 4 2 8 ಬಂತು. ಇದು 5ರಿಂದ 5 2 10, 3 9. ಉತ್ತರ ಸರಿನಾ? ಉತ್ತರ ತಪ್ಪಿದೆ. ಏನು ಮಾಡೋದು ಇದಕ್ಕೆ? ತುಂಬಾ ಸರಳ. ಇಲ್ಲಿ ಒಂದು ನಿಯಮವನ್ನ ಉಪಯೋಗಿಸ್ಕೋಬೇಕಾಗುತ್ತೆ. ಒಂದು ಸಂಖ್ಯೆಯ ಅಂದರೆ ಈಗ 453 ಇದೆ. ಒಂದು ಸಂಖ್ಯೆಯನ್ನ ಎರಡರಷ್ಟು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರ ಮುಂದಿನ ಸಂಖ್ಯೆಯನ್ನು ನೋಡಬೇಕು. ಅದು 4ಕ್ಕಿಂತ ದೊಡ್ಡದಿದ್ರೆ ಸಮ ಇದ್ದಿರ್ಬೋದು. ಸಮ ಪ್ರಶ್ನೆ. 4ಕ್ಕಿಂತ ದೊಡ್ಡದಿದ್ರೆ ಮಾತ್ರ ಏನ್ ಮಾಡಬೇಕು? ಬಂದ ಉತ್ತರ, ಈ 4ನ ಎರಡರಷ್ಟು ಮಾಡ್ತೀವಲ್ಲ, ಆ ಉತ್ತರಕ್ಕೆ ಒಂದನ್ನ ಸೇರಿಸ್ಕೋಬೇಕು. ಏನ್ ಮಾಡಬೇಕು? ಸೇರಿಸ್ಕೋಬೇಕು. ಈಗ ಲೆಕ್ಕವನ್ನ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, 453. 4ಅನ್ನ ಎರಡರಷ್ಟು ಮಾಡ್ತಾ ಇದ್ದೀನಿ. 4ಅನ್ನ 2ರಿಂದ ಗುಣಿಸ್ತಾ ಇದ್ದೀನಿ. 4 2 8. ಮುಂದಿನ ಸಂಖ್ಯೆ ಎಷ್ಟಿದೆ? 4ಕ್ಕಿಂತ ದೊಡ್ಡದಾ? ಹೌದು. 4ಕ್ಕಿಂತ 5 4ಕ್ಕಿಂತ ದೊಡ್ಡದಾಗಿದೆ. ನಮಗೆ ಒಂದನ್ನ ಇದಕ್ಕೆ ಸೇರಿಸಿ, ಬಂದ ಉತ್ತರಕ್ಕೆ ಒಂದನ್ನ ಸೇರಿಸಿ. 8. 8ಕ್ಕೆ ಒಂದನ್ನು ಕೂಡಿದರೆ 9 ಉತ್ತರ ಬಂತು. ಸರಿ. ನಂತರ 5ಕ್ಕೆ ಬರೋಣ. 5ಅನ್ನ ಎರಡರಷ್ಟು ಮಾಡಿ, 5ಅನ್ನ 2ರಿಂದ ಗುಣಿಸಿ. 5 2 10. ಇಲ್ಲಿ ನಾವು 10ಅನ್ನು ಬರೆಯುವ ಅವಶ್ಯಕತೆ ಇಲ್ಲ. ಬಿಡಿ ಸ್ಥಾನ ಅಂಕಿಯನ್ನ ಮಾತ್ರ ಬರೆದ್ರೆ ಸಾಕು. ಹತ್ರ ನಾವು 0ಅನ್ನು ಬರೆದ್ರೆ ಸಾಕು. ನಂತರ 3. ಅಂದ್ರೆ ಯಾಕಪ್ಪ ಈ 10 ಬರೋದನ್ನು? ಮುಂದಿನ ಸಂಖ್ಯೆ 4ಕ್ಕಿಂತ ಚಿಕ್ಕದು, ಹಾಗಾಗಿ ಒಂದನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಅಂದ್ರೆ ಬಂದ ಉತ್ತರಕ್ಕೆ ಒಂದನ್ನು ಕೂಡುವ ಅವಶ್ಯಕತೆ ಇಲ್ಲ. ಈಗ 3ಅನ್ನ ಎರಡರಷ್ಟು ಮಾಡಿ, 3ಅನ್ನ 2ರಿಂದ ಗುಣಿಸಿ. 3 2 6. ಎರಡರಷ್ಟು ಮಾಡಿ 453 ಎರಡರಷ್ಟು ಮಾಡಿದ್ರೆ 906 ಉತ್ತರ ನಮಗೆ ಬರುತ್ತೆ. ಇನ್ನು ಹೆಚ್ಚು ಉದಾಹರಣೆಯನ್ನ ನೋಡೋಣ.
ಇಲ್ಲಿ ನೋಡಿ 76,342 ಇದೆ. ಇದನ್ನು 2ರಷ್ಟು ಮಾಡಬೇಕು. ಹೀಗೆ ಮಾಮೂಲಿ ನಾವೀಗ ಎಡಭಾಗದಿಂದ ಮಾಡ್ಕೊಂಡು ಹೋಗೋಣ. 7ಅನ್ನು 2ರಷ್ಟು, 7 2 14 ಬರುತ್ತೆ. ಮುಂದಿನ ಸಂಖ್ಯೆ ಗಮನಿಸಿ, ಇಲ್ಲಿ 6 ಇದೆ. 6 4ಕ್ಕಿಂತ ದೊಡ್ಡದು. ಹಾಗಾಗಿ ಬಂದ ಉತ್ತರಕ್ಕೆ ಒಂದನ್ನು ಸೇರಿಸ್ಕೋಬೇಕು. 7 7 2 14 ಬಂದಿದೆ. 14ಕ್ಕೆ ಒಂದನ್ನು ಸೇರಿಸಿದ್ರೆ 15 ಆಗುತ್ತೆ. ನೆಕ್ಸ್ಟು 7 ಮುಗೀತು. ನೆಕ್ಸ್ಟ್ 6ಕ್ಕೆ ಬರೋಣ. 6ಅನ್ನು 2ರಷ್ಟು ಮಾಡಿ, 2ರಿಂದ ಗುಣಿಸಿ. 6 12. ಮುಂದಿನ ಸಂಖ್ಯೆ ಗಮನಿಸಿ, ಈ 3 4ಕ್ಕಿಂತ ಚಿಕ್ಕದು, ಹಾಗಾಗಿ ಇಲ್ಲಿ ಒಂದು ಸೇರಿಸುವ ಅವಶ್ಯಕತೆ ಇಲ್ಲ. 6 12. ಇಲ್ಲಿ 12 ಬರಿಬಾರ್ದು, ಬಿಡಿ ಸ್ಥಾನದ ಅಂಕಿನ ಮಾತ್ರ ಬರಬೇಕು, 2ಅನ್ನು ಮಾತ್ರ ಬರಿಬೇಕು. ನೆಕ್ಸ್ಟ್ 3ಅನ್ನು ಗಮನಿಸಿ. 6 ಮುಗೀತು. ಇನ್ನು 3 ನಿಮ್ದು 3 2 6 ಇದೆ. ಮುಂದಿನ ಸಂಖ್ಯೆ 4 ಇದೆ. 4ಕ್ಕಿಂತ ದೊಡ್ಡದಿದ್ರೆ ಮಾತ್ರ, 4 ಸಮ ಆದರೆ ಏನೋ ಅವಶ್ಯಕತೆ, ಒಂದನ್ನು ಸೇರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. 3 2 6, 3 ಮುಗೀತು. ಇನ್ನು 4 ಮುಂದಿನ ಸಂಖ್ಯೆ 2 4ಕ್ಕಿಂತ ಚಿಕ್ಕದು, ಹಾಗಾಗಿ 4 2 8, 2 4 ಉತ್ತರ. ಹೀಗೆ ನಾವು ಲೆಕ್ಕಗಳನ್ನು ಮಾಡ್ತಾ ಇದ್ರೆ ಮನಸ್ಸಿನಲ್ಲಿ ನಾವು ವೇಗವಾಗಿ ಸುಲಭವಾಗಿ ಏನು ಮಾಡ್ಬೋದು, 2ರಷ್ಟು ಮಾಡಿಕೊಂಡು ಹೋಗಬಹುದು.